ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ನಟ ಸಚಿನ್ ಪುರೋಹಿತ್ ಮಾತಾಡ್ತಾ ಇದ್ದೀನಿ. ಇಲ್ಲಿ ನೀವು ನೋಡ್ತಿರ್ಬೋದು ರಾಮಾಯಣ ರಾಮು ಅಂತ ಒಂದು ಸಿನಿಮಾ. ಸೊ ಇದನ್ನ ಚಂದ್ರೋಪಾಯ್ ಅವರು ನಿರ್ದೇಶನ ಮಾಡಿದ್ದಾರೆ. ಈ ಸಿನಿಮಾ ಇದೇ ಫೆಬ್ರವರಿ 13 ರಿಲೀಸ್ ಆಗ್ತಾ ಇದೆ. ಒಂದು ಸ್ವಚ್ಛತೆ ಮತ್ತೆ ಪೌರ ಕಾರ್ಮಿಕರ ಬಗ್ಗೆ ಈ ಒಂದು ಸಿನಿಮಾ ಮೂಡಿ ಬರ್ತಾ ಇದೆ. ಇಡೀ ರಾಮಾಯಣ ರಾಮು ಟೀಮ್ಗೆ ಒಳ್ಳೇದಾಗ್ಲಿ ಅಂತ ನಾನು ವಿಶ್ ಮಾಡ್ತೀನಿ. ಹಾಗೆ ಎಲ್ಲರೂ ಈ ಸಿನಿಮಾನ ನೋಡಬೇಕು, ಮಿಸ್ ಮಾಡಬಾರ್ದು. ಒಂದ್ ಸೆಕೆಂಡ್ ಹೇಳ್ತೀನಿ, ಇದೇ ವ್ಯಾಲೆಂಟೈನ್ಸ್ ಡೇ ಹಿಂದಿನ ದಿನ ಫೆಬ್ರವರಿ 13 ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಈ ಸಿನಿಮಾ ನೋಡಿ, ಆಮೇಲೆ ನಿಮ್ಮ ಅಭಿಪ್ರಾಯ ಎಲ್ಲರಿಗೂ ತಿಳಿಸಿ, ಸ್ಟೇಟಸ್ ಅಲ್ಲಿ ಹಾಕೊಳ್ಳಿ. ಥ್ಯಾಂಕ್ ಯು. ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ನಟ ಸಚಿನ್ ಪುರೋಹಿತ್ ಮಾತಾಡ್ತಾ ಇದ್ದೀನಿ. ಇಲ್ಲಿ ನೀವು ನೋಡ್ತಿರ್ಬೋದು ರಾಮಾಯಣ ರಾಮು ಅಂತ ಒಂದು ಸಿನಿಮಾ. ಸೊ ಇದನ್ನ ಚಂದ್ರೋಪಾಯ್ ಅವರು ನಿರ್ದೇಶನ ಮಾಡಿದ್ದಾರೆ. ಈ ಸಿನಿಮಾ ಇದೇ ಫೆಬ್ರವರಿ 13 ರಿಲೀಸ್ ಆಗ್ತಾ ಇದೆ. ಒಂದು ಸ್ವಚ್ಛತೆ ಮತ್ತೆ ಪೌರ ಕಾರ್ಮಿಕರ ಬಗ್ಗೆ ಈ ಒಂದು ಸಿನಿಮಾ ಮೂಡಿ ಬರ್ತಾ ಇದೆ. ಇಡೀ ರಾಮಾಯಣ ರಾಮು ಟೀಮ್ಗೆ ಒಳ್ಳೇದಾಗ್ಲಿ ಅಂತ ನಾನು ವಿಶ್ ಮಾಡ್ತೀನಿ. ಹಾಗೆ ಎಲ್ಲರೂ ಈ ಸಿನಿಮಾನ ನೋಡಬೇಕು, ಮಿಸ್ ಮಾಡಬಾರ್ದು. ಒಂದ್ ಸೆಕೆಂಡ್ ಹೇಳ್ತೀನಿ, ಇದೇ ವ್ಯಾಲೆಂಟೈನ್ಸ್ ಡೇ ಹಿಂದಿನ ದಿನ ಫೆಬ್ರವರಿ 13 ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಈ ಸಿನಿಮಾ ನೋಡಿ, ಆಮೇಲೆ ನಿಮ್ಮ ಅಭಿಪ್ರಾಯ ಎಲ್ಲರಿಗೂ ತಿಳಿಸಿ, ಸ್ಟೇಟಸ್ ಅಲ್ಲಿ ಹಾಕೊಳ್ಳಿ. ಥ್ಯಾಂಕ್ ಯು. ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ನಟ ಸಚಿನ್ ಪುರೋಹಿತ್ ಮಾತಾಡ್ತಾ ಇದ್ದೀನಿ. ಇಲ್ಲಿ ನೀವು ನೋಡ್ತಿರ್ಬೋದು ರಾಮಾಯಣ ರಾಮು ಅಂತ ಒಂದು ಸಿನಿಮಾ. ಸೊ ಇದನ್ನ ಚಂದ್ರೋಪಾಯ್ ಅವರು ನಿರ್ದೇಶನ ಮಾಡಿದ್ದಾರೆ. ಈ ಸಿನಿಮಾ ಇದೇ ಫೆಬ್ರವರಿ 13 ರಿಲೀಸ್ ಆಗ್ತಾ ಇದೆ. ಒಂದು ಸ್ವಚ್ಛತೆ ಮತ್ತೆ ಪೌರ ಕಾರ್ಮಿಕರ ಬಗ್ಗೆ ಈ ಒಂದು ಸಿನಿಮಾ ಮೂಡಿ ಬರ್ತಾ ಇದೆ. ಇಡೀ ರಾಮಾಯಣ ರಾಮು ಟೀಮ್ಗೆ ಒಳ್ಳೇದಾಗ್ಲಿ ಅಂತ ನಾನು ವಿಶ್ ಮಾಡ್ತೀನಿ. ಹಾಗೆ ಎಲ್ಲರೂ ಈ ಸಿನಿಮಾನ ನೋಡಬೇಕು, ಮಿಸ್ ಮಾಡಬಾರ್ದು. ಒಂದ್ ಸೆಕೆಂಡ್ ಹೇಳ್ತೀನಿ, ಇದೇ ವ್ಯಾಲೆಂಟೈನ್ಸ್ ಡೇ ಹಿಂದಿನ ದಿನ ಫೆಬ್ರವರಿ 13 ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಈ ಸಿನಿಮಾ ನೋಡಿ, ಆಮೇಲೆ ನಿಮ್ಮ ಅಭಿಪ್ರಾಯ ಎಲ್ಲರಿಗೂ ತಿಳಿಸಿ, ಸ್ಟೇಟಸ್ ಅಲ್ಲಿ ಹಾಕೊಳ್ಳಿ. ಥ್ಯಾಂಕ್ ಯು.